ಕರ್ನಾಟಕ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಾವಿದರಿಗಿರ್ಬೋದು, ತಂತ್ರಜ್ಞರಿರ್ಬೋದು, ಅವರಿಗೆಲ್ಲ ನಾವು ಯಾಕೆ ಇಲ್ಲಿ ಆದಿವಾಸಿ ಕನ್ನಡಿಗರಾಗಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಬಾರ್ದು ಅಂತ ಒಂದು ಕನಸಿಟ್ಕೊಂಡಿದ್ರು. ಅದರ ಮೊದಲೇ ಹೆಜ್ಜೆನೇ ಈ ಒಂದು ಕರ್ನಾಟಕ ಸೆಲೆಬ್ರಿಟಿ ಲೀಗ್. ಅದು 28ರಿಂದ ಏಪ್ರಿಲ್ 28ರಿಂದ ಮೇ 3 ತನಕ ದುಬೈನ ಶಾರ್ಜಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಭಾಗಗಳಲ್ಲಿ ಕಲಾವಿದರುಗಳು, ತಂತ್ರಜ್ಞರು, ನಿರ್ಮಾಪಕರುಗಳು, ನಿರ್ದೇಶಕರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಅಪ್ಪಟವಾಗಿ ಚಿತ್ರರಂಗದಲ್ಲಿ ಇರತಕ್ಕಂತಹ ಸೆಲೆಬ್ರಿಟಿಗಳಿಗೆ, ಎಲ್ಲ ಡಿಪಾರ್ಟ್ಮೆಂಟ್ ಸೆಲೆಬ್ರಿಟಿಗಳಿಗೇ ಸೀಮಿತವಾದಂಥದ್ದು. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಸಂಬಂಧ ಇಲ್ಲದೇ ಇರೋರು ಯಾವುದೇ ರೀತಿಯಲ್ಲಿ ಭಾಗವಹಿಸ್ತಾ ಇಲ್ಲ. ಇದು ಪ್ಯೂರ್ಲಿ 100% ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಲ್ಲಿ ಮಾಡ್ತಿರುವಂಥದ್ದು. ಇದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ, ನಿಮ್ಮ ಸಹಕಾರ ಇರಲಿ. ಈ ಒಂದು ನಾವೊಂದು ಬಹಳ ದೂರದ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಆದಿವಾಸಿ ಕನ್ನಡಿಗರು ದುಬೈಯಲ್ಲಿ ಆಲ್ರೆಡಿ ನಮ್ಮ ಸಿರಾಜ್ ಅವರು ಹೇಳಿದಂಗೆ, ಮಯೂರ್ ಮಾಸ್ಟರ್ ಹೇಳಿದಂಗೆ, ಅಲ್ಲಿ ಏನೇ ಕಷ್ಟಗಳಿದ್ರೂ ನಾವು ನಮ್ಮ ಕನ್ನಡಿಗರಿಗೆ ಸ್ಪಂದಿಸ್ತೀವಿ, ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ. ಸೊ ಸುಮಾರು ಎಷ್ಟೊಂದು ಇವೆಂಟ್ಗಳು ನಮ್ಮ ಕನ್ನಡದ ರಿಲೇಟೆಡ್ ನಾವು ಆಲ್ರೆಡಿ ಅಲ್ಲಿ ಮಾಡಿದ್ದೀವಿ, ಎಕ್ಸಿಕ್ಯೂಟಿವ್ ಮಾಡಿದ್ದೀವಿ. ಸೊ ಈ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದಕ್ಕೆ ಅಪಾರವಾದ ಒಂದು ಪ್ರೇಮ ಇದೆ, ಅದ್ರ ಮೇಲೆ ಒಂದು ನಂಬಿಕೆ ಇದೆ. ಸೊ ನಾವು ಯಾಕೆ ಒಂದ್ಸಲಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಎಲ್ಲರ ಜೊತೆ ಇದು ಮಾಡೋಣ ಅಂತ ನಾವು ಕೈ ಜೋಡಿಸಿದಾಗ ಚಿತ್ರತಂಡದಿಂದ ತುಂಬ ಜನ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಇದನ್ನು ಕೈಗೆತ್ಕೊಂಡಿದ್ದೀವಿ. ಸೊ ನಮ್ಮ ಈ ಒಂದು ಈವೆಂಟ್ಗೆ ನಿಮ್ಮೆಲ್ಲರ ಸಹಾಯ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದನ್ನು ನಡೆಸಬೇಕು ಅಂತೇಳಿ ನೆನ್ನೆ ಶ್ರೀಯುತ ಶ್ರೀನಿಧಿಯವರು ಒಂದು ಇವತ್ತು ಆಹ್ವಾನ ಪಟ್ಟಿದ ಮೇಲೆ ಬಂದಿದ್ದೀನಿ. ಕರ್ನಾಟಕದ ಚಿತ್ರರಂಗಕ್ಕೂ ಮೈಸೂರಿಗೂ ಒಂದು ರೀತಿ ಅವಿನಾಭಾವ ಸಂಬಂಧ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದು ನಟರನ್ನು ತೆಗೆದುಕೊಳ್ಳಿ, ಚಿತ್ರರಂಗದ ನಮ್ಮ ಡೈರೆಕ್ಷನ್ ಮಾಡುವಂಥ ಪುಟ್ಟಣ್ಣ ಕಣಗಾರ ಅವರಿಂದ ತೆಗೆದುಕೊಳ್ಳಿ, ನಿರ್ದೇಶಕರಿರ್ಬೋದು, ತಂತ್ರಜ್ಞಾನ ಇರ್ಬೋದು, ನಟರಿರ್ಬೋದು, ಎಲ್ಲದಕ್ಕಿಂತ ವಿಶೇಷವಾಗಿ ಸಾಹಿತ್ಯವನ್ನು ಕೊಟ್ಟಿದ್ದಂಥದ್ದು ಮೈಸೂರಿನ ಪ್ರಖ್ಯಾತ ಸಾಹಿತಿಗಳು ಅಂತ ಹೇಳೋದು ತಪ್ಪಾಗಬಾರ್ದು. ಬಹಳ ಹಿಂದೆ ಬಂದಂಥ ವಂಶವೃಕ್ಷದಿಂದ ಹಿಡಿದು, ಬಾಲಸುಬ್ರಾಯರಿಂದ ಹಿಡಿದು, ತ್ರಿವೇಣಿಯವರ ಕಾದಂಬರಿಗಳು ಇವತ್ತು ಕನ್ನಡದ ಚಿತ್ರರಂಗವನ್ನ ಎಷ್ಟು ಮನಸ್ಸಿಗೆ ಕೂತ್ಕೊಳ್ತು ಅಂತ ಹೇಳಿದ್ರೆ, ಅದು ಅವತ್ತಿನ ಈ ಥರದ ಚಿತ್ರವನ್ನ ತೆಗಿಬೇಕು, ಕಾದಂಬರಿ ಆಧಾರಿತ ಚಿತ್ರವನ್ನ ಮಾಡಬೇಕು ಅಂತೇಳಿ ಪುಟ್ಟಣ್ಣ ಕಣಗಾರ್ ಅಂತವರು, ಹುಣಸೂರು ಕೃಷ್ಣಮೂರ್ತಿ ಅಂತವರು ಆ ರೀತಿಯ ಕಥೆಗಳನ್ನು ಆಯ್ಕೊಂಡು ಚಿತ್ರರಂಗವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ರೆ, ಚಿತ್ರ ನೋಡ್ತಾ ಇದ್ರೆ ನಮ್ಮ ಮನೇಲೆ ಏನೋ ಆಗ್ತಾ ಇದೆಯೇನೋ, ನಮ್ಮ ಸುತ್ತಮುತ್ತಲೇ ಏನೋ ಆಗ್ತಾ ಇದೆಯೇನೋ ಅನ್ನೋ ಮಟ್ಟಿಗೆ ಚಿತ್ರರಂಗವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋದಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾನೇನು ಅದ್ರ ಬಗ್ಗೆ ತುಂಬ ಹೇಳ್ತಾ ಇಲ್ಲ. ಅದು ನಟರಿಂದ ತೆಗೆದುಕೊಂಡ್ರೆ ವಿಷ್ಣುವರ್ಧನ್, ಅಂಬರೀಷ್ ಅವರಿಂದ ಹಿಡಿದು ಮೊನ್ನೆ ತಾನೇ ಅಶ್ವಥ್ ಅವರ ಕನ್ನಡದ ಚಿತ್ರರಂಗದ ಹಿರಿಯ ನಟರಾಗಿದ್ದ KS ಅಶ್ವಥ್ ಅವರ 100ನೇ ಜನ್ಮದಿನವನ್ನು ನಾವು ಮೊನ್ನೆ ಮೈಸೂರಿನಲ್ಲಿ ಆಚರಣೆ ಮಾಡಿದ್ದು ನೆನಪಿಗೆ ಬರ್ತಾ ಇದೆ. ಈ ರೀತಿ ಬಾಲ ಪ್ರತಿಭೆಯಿಂದ ಹಿಡಿದು ಹಿರಿಯ ಪ್ರತಿಭೆವರೆಗೂ ಮೈಸೂರು ಎಲ್ಲರಿಗೂ ಆಶ್ರಯ ತಾಣ ಆಗಿದೆ. ಚಿತ್ರರಂಗದವರು ಅಂತಂದ್ರೆ ಮೈಸೂರಿಗೆ ಬಂದು ಯಾವ್ದಾದ್ರೂ ಒಂದು ಸ್ಪಾಟ್ ಅನ್ನ ಶೂಟ್ ಮಾಡದೆ ಹೋದ್ರೆ ಅವ್ರಿಗೆ ಅದು ಸಮಾಧಾನ ತರ್ತಾ ಇರಲಿಲ್ಲ ಅನ್ನುವಷ್ಟು ಮಟ್ಟಿಗೆ ಮೈಸೂರು ಪ್ರಖ್ಯಾತಿಯನ್ನು ಹೊಂದಿರುವಂಥದ್ದು ತಾಯಿ ಚಾಮುಂಡೇಶ್ವರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹ ಶ್ರೀನಿಧಿ ಅವರಿಗೆ ಒಳ್ಳೇದು ಮಾಡಿ ಯಶಸ್ಸಲ್ಲಿ ತಮ್ಮೆಲ್ಲರಿಗೂ ಯಶಸ್ಸನ್ನ ಕೋರ್ತಾ ಮಾತೆ ವಿರಾಮ ಹೇಳ್ತಾ ಇದ್ದೇನೆ. ಕರ್ನಾಟಕ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಾವಿದರಿಗಿರ್ಬೋದು, ತಂತ್ರಜ್ಞರಿರ್ಬೋದು, ಅವರಿಗೆಲ್ಲ ನಾವು ಯಾಕೆ ಇಲ್ಲಿ ಆದಿವಾಸಿ ಕನ್ನಡಿಗರಾಗಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಬಾರ್ದು ಅಂತ ಒಂದು ಕನಸಿಟ್ಕೊಂಡಿದ್ರು. ಅದರ ಮೊದಲೇ ಹೆಜ್ಜೆನೇ ಈ ಒಂದು ಕರ್ನಾಟಕ ಸೆಲೆಬ್ರಿಟಿ ಲೀಗ್. ಅದು 28ರಿಂದ ಏಪ್ರಿಲ್ 28ರಿಂದ ಮೇ 3 ತನಕ ದುಬೈನ ಶಾರ್ಜಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ
ಎಲ್ಲ ವಿಭಾಗಗಳಲ್ಲಿ ಈಗ ಕಲಾವಿದರುಗಳು, ತಂತ್ರಜ್ಞರು, ನಿರ್ಮಾಪಕರುಗಳು, ನಿರ್ದೇಶಕರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಅಪ್ಪಟವಾಗಿ ಚಿತ್ರರಂಗದಲ್ಲಿ ಇರತಕ್ಕಂತಹ ಸೆಲೆಬ್ರಿಟಿಗಳಿಗೆ, ಎಲ್ಲ ಡಿಪಾರ್ಟ್ಮೆಂಟ್ ಸೆಲೆಬ್ರಿಟಿಗಳಿಗೇ ಸೀಮಿತವಾದಂಥದ್ದು. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಸಂಬಂಧ ಇಲ್ಲದೇ ಇರೋರು ಯಾವುದೇ ರೀತಿಯಲ್ಲಿ ಭಾಗವಹಿಸ್ತಾ ಇಲ್ಲ. ಇದು ಪ್ಯೂರ್ಲಿ 100% ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮಾಡ್ತಿರುವಂಥದ್ದು. ಇದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೇನೆ, ನಿಮ್ಮ ಸಹಕಾರ ಇರಲಿ. ಈ ಒಂದು ನಾವೊಂದು ಬಹಳ ದೂರದ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಸೇರ್ಕೊಂಡಿದೆ. ಆದರೆ ಈ ಒಂದು ನಮ್ಮ ಒಂದು ಉದ್ದೇಶಕ್ಕೆ ಒಂದು ಯಶಸ್ಸು ಅಂದರೆ ನಮ್ಮ ಒಂದು ಗಟ್ಟಿಯಾದ ನಮಗೆ ಹೆಜ್ಜೆ ಬೇಕು ಅಂತ ಇದರಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಉದ್ದೇಶಗಳ ಮುಂದೆ ಯಾವ್ಯಾವ ರೀತಿ ಇದೆ ಅಂತ ನಮ್ಮ ಸಿರಾಜ್ ಸಾಹೇಬ್ ಹೇಳ್ತೀವಿ. ತುಂಬ ಒಳ್ಳೆ ಕ್ವಶನ್. ನಾವೀಗ ಕ್ರಿಕೆಟಿಂದ ಯಾಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಬೇಕಾಗುತ್ತೆ. ಕ್ರಿಕೆಟ್ ಅನ್ನೋದು ಆಲ್ರೆಡಿ ಇರುವಂಥದ್ದು ಮತ್ತು ಎಲ್ಲರಿಗೂ ಇವ್ರು ಹೇಳಿದಾಗೆ ಇಂಡಿಯಾದಲ್ಲಿ ಎಲ್ಲರೂ ಮನಸ್ಸಿನಲ್ಲಿರುವಂಥದ್ದು. ಸೊ ಸ್ಟಾರ್ಟ್ ಮಾಡುವಾಗಲೇ ನಾವು ರಿಸ್ಕ್ ತಗೊಂಡು ಖೋಖೋ ಆಡೋಣ ಬನ್ನಿ ಅಂತ ಹೇಳಿದರೆ ಸೆಲೆಬ್ರಿಟಿ ಬರಲಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಹೇಳ್ತೀವಿ. ಸೊ ಫಸ್ಟ್ ಕ್ರಿಕೆಟು, ಇನ್ನು ನೆಕ್ಸ್ಟ್ ಎಲ್ಲ ಪ್ರೋಗ್ರಾಮ್ಸು ಮಾಡಬೇಕು, ಎಲ್ಲ ಸ್ಪೋರ್ಟ್ಸು ಎಂಕರೇಜ್ ಮಾಡಬೇಕು. ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಸ್ಪೋರ್ಟ್ಸಿಂದಾಗಿ ಫ್ರೆಂಡ್ಶಿಪ್ ಜಾಸ್ತಿ ಆಗಬೇಕು. ನಮ್ಮ ಸಿನಿಮಾ ಎಲ್ಲ ಮೂಲೆಗೂ ಎತ್ತಬೇಕು. ಸಾರಿ, ನನ್ನ ಕನ್ನಡ ಮಂಗಳೂರು ಕನ್ನಡ ಓಕೆ. ಸೊ ಎಲ್ಲ ಕಡೆ ಮುಟ್ಟಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ನಮ್ಮದೀಗ ಹೇಗೆ ಆದಿವಾಸಿ ಕನ್ನಡಿಗರು ಅನ್ನೋದು 10,000 ಜನ ಇದ್ದಾರೆ ದುಬೈಯಲ್ಲಿ. ಆ 10,000 ಜನರು ಟೂರ್ನಮೆಂಟ್ ನೋಡ್ಲಿಕ್ಕೆ ಬರಬೇಕು ಫಸ್ಟು. ಅಲ್ಲಿಂದ ಮೂವಿ ನೋಡಲಿಕ್ಕೆ ಹೋಗಬೇಕು. ದುಬೈಯಲ್ಲಿ ಯಾವುದೇ ಮೂವಿ ರಿಲೀಸ್ ಆದರೂ ಹೌಸ್ಫುಲ್ಲು 50 ಡೇಸ್ ನಡೀಬೇಕು ಮಿನಿಮಮ್ ಅನ್ನೋದು ನಮ್ಮ ಉದ್ದೇಶ.